ಇನ್ನು ರಾಜ್ಯದಲ್ಲಿ ಬಿಜೆಪಿ ಪರ ಅಲೆ ಇದೆ. ಕಾಂಗ್ರೆಸ್ನವರು ಬರೀ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದ್ದಾರೆ. ಅದು ವರ್ಕೌಟ್ ಆಗಲ್ಲ. ಶಿವಮೊಗ್ಗದಲ್ಲಿ ಸಹೋದರ ರಾಘವೇಂದ್ರ 3 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಸೇರಿದಂತೆ ಸಂಪೂರ್ಣ ಕರ್ನಾಟಕದಲ್ಲಿ ಬಿಜೆಪಿ ಪರವಾದ ಅಲೆ ಇದೆ. ಇವರ ಪೆನ್ ಡ್ರೈವ್ ಕೆಲಸ ಮಾಡಲ್ಲ ಅಂತ ವಿಜೇಂದ್ರ ಕಾಂಗ್ರೆಸ್ಗೆ ಠಕ್ಕರ್ ಕೊಟ್ಟಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಚುನಾವಣಾ ವಾತಾವರಣ ಕುರಿತು BY ವಿಜೇಂದ್ರ ಜೊತೆ ನಮ್ಮ ಬೆಳಗಾವಿ ಪ್ರತಿನಿಧಿ ದಿಲೀಪ್ ನಡೆಸಿರ್ತಕ್ಕಂಥ ಒಂದು ಚಿಟ್ ಚಾಟ್ ಇದೆ, ನೋಡೋಣ. ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆಗೆ ಚೆನ್ನಾಗಿ ಆರಂಭ ಆಗಿದ್ದು ನಮ್ಮ ಜೊತೆ ವಿಜೇಂದ್ರ ಅವರು ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಒಟ್ಟಾರೆ ಏನು ಅಂತಾರೆ, ರಾಜ್ಯದಲ್ಲಿ ಯಾವ ತರ ಚಿತ್ರಣ ಇದೆ ಅಂತಾರೆ ಸರ್? ಯಾವ ತರ ಚಿತ್ರಣ ಇದೆ? ಬಹಳಷ್ಟು ಕಡೆ ಅಡ್ಡಾಡಿದ್ರಿ ತಾವು. ರಾಜ್ಯದಲ್ಲಿಯ ಚಿತ್ರಣ ಸ್ಪಷ್ಟವಾಗಿದೆ. ಮತದಾರರು ಭಾರತೀಯ ಜನತಾ ಪಾರ್ಟಿಯನ್ನು ಬಯಸ್ತಾ ಇದ್ದಾರೆ. ಮತದಾರರು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ದೇಶದ ಸುರಕ್ಷತೆ ಮತ್ತು ದೇಶದ ಅಭಿವೃದ್ಧಿ ಬಿಜೆಪಿಯಿಂದ ಮಾತ್ರ ಸಾಧ್ಯ ಅಂತೇಳಿ ಮತದಾರರಿಗೆ ಇದು ಮನವರಿಕೆ ಆಗಿದೆ. ಹಾಗಾಗಿ ರಾಜ್ಯದಲ್ಲೂ ಸಹ ಸಂಪೂರ್ಣವಾಗಿ ಮತದಾರರು ನಮಗೆ ಆಶೀರ್ವಾದನ ಮಾಡ್ತಾರೆ. ಈಗಾಗಲೇ ಏನಂದ್ರೆ ಒಂದು ಹಂತದ ಚುನಾವಣೆ ತಾವು ಮುಗಿಸಿದ್ರೆ 14 ಕ್ಷೇತ್ರಗಳ ಚುನಾವಣೆ ಮುಗಿದೆ. ಯಾವ ಥರ ಟ್ರೆಂಡ್ ಇದೆ ಅನ್ಸುತ್ತೆ? ಮೊದಲ ಹಂತದ ಚುನಾವಣೆ ಕಾಂಗ್ರೆಸ್ ಪಕ್ಷದವರು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಆದರೆ ಆಶ್ಚರ್ಯ, ನಮ್ಮ ನಿರೀಕ್ಷೆಗೂ ಮೀರಿ ಮತದಾನ ಆಗಿದೆ. ನಮ್ಮ ನಿರೀಕ್ಷೆಗೂ ಮೀರಿ ಮತದಾರರು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷದ ಬಗ್ಗೆ ಒಲವನ್ನು ತೋರಿಸಿದ್ದಾರೆ. ಹಾಗಾಗಿ ಮೊದಲ ಹಂತದ ಏನು ಚುನಾವಣೆ ನಡೆದಿದೆ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ನಿರಾಸೆ, ಕಟ್ಟಿಟ್ಟ ಬುತ್ತಿ ನಿರಾಸೆ ಕಾಯ್ದಿದೆ ಅವರಿಗೆ. 2ನೇ ಹಂತದ ಚುನಾವಣೆಗೆ ತಾವೆಲ್ಲ ಪ್ರಚಾರ ಮಾಡೋದು, ತಾವು ತಮ್ಮ ತಂದೆಯವರು ಕೂಡ ಎಲ್ಲ ಬಹಳಷ್ಟು ಪ್ರಚಾರ ಮಾಡ್ತಾ ಇದ್ರಿ. ಈಗ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಟ್ರೆಂಡ್ ಯಾವ ಥರ ಇದೆ? ಕಳೆದ 3-4 ದಿನಗಳಿಂದ ನಾನು ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಮುಗಿಸ್ಕೊಂಡಿತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಬಂದೇನೆ. ಉತ್ತರ ಕನ್ನಡಕ್ಕೆ ಕೂಡ ಹೋಗ್ತಾ ಇದ್ದೇನೆ. ಕಲ್ಯಾಣ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಅವರೇನೋ ಚಮತ್ಕಾರ ಮಾಡ್ತೇವೆ ಅಂತೇಳಿ ಭ್ರಮೆನಲ್ಲಿದ್ದರು. ಆದರೆ ದಿನೇ 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 ವಾತಾವರಣ ಇತ್ತು. ಮತ್ತೊಮ್ಮೆ ಮೋದಿ ಅಂತಕ್ಕಂಥ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. ಮತದಾರರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು, ಕಾಂಗ್ರೆಸ್ಸಿನ ಪೊಳ್ಳು ಭರವಸೆಗಳನ್ನು ನಂಬೋದಿಲ್ಲ. ದೇಶದ ಹಿತದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಹಾಗಾಗಿ ನಮಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ. ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಮೇಲ್ಗೈ ಸಾಧಿಸುತ್ತೆ. ಕಡೆ ಪ್ರಶ್ನೆ ಏನಂತಾರೆ, ತಮ್ಮೆಲ್ಲ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರುಗಳೆಲ್ಲ ಬಂದು ಒಂದು ವಿಸಿಟ್ ಮಾಡಿದ್ದಾರೆ, ಒಂದು ಪ್ರಚಾರ ಮಾಡಿದ್ದಾರೆ. ಜೊತೆಗೆ ಏನಂತಾರೆ, ಇತ್ತಿತ್ತಲಾಗಿ ಪೆಂಡ್ರಾವ್ ಯಾವ ಥರ? ಇಲ್ಲ ರೀ, ನೋಡಿ, ಘಟನೆ ಇದು ಅಕ್ಷಮ್ಯ ಅಪರಾಧ. ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ. ಯಾರೂ ಕೂಡ ಇದನ್ನು ಬೆಂಬಲಿಸೋದಕ್ಕೆ ಸಾಧ್ಯ ಇಲ್ಲ. ಅದು JDS ಅವರು ಬೆಂಬಲಿಸೋಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ಅವರು ಬೆಂಬಲಿಸೋಕ್ಕೆ ಸಾಧ್ಯ ಇಲ್ಲ, BJP ಅವರು ಬೆಂಬಲಿಸೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆದರೆ ಈ ವಿಚಾರನ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಪ್ರವಾಸದಲ್ಲಿ ಬಂದು ಮಹಿಳೆಯರ ಮಧ್ಯನೂ ಅದನ್ನೇ ಚರ್ಚೆ ಮಾಡ್ತಾರೆ ಅಂದರೆ ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರು? ಅರೆ, ನಿಮಗೆ ನಿಮ್ಮದೇ ಸರ್ಕಾರ ಇದೆ, SIT ಫಾರ್ಮ್ ಮಾಡಿದ್ದೀರಿ, ತನಿಖೆ ಶುರುವಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅದನ್ನು ತುದಿ ಮುಟ್ಟಿಸಿ. ನೀವು ಅದನ್ನು ಬಿಟ್ಬಿಟ್ಟು ನಿಮ್ಮ ಸಾಧನೆಗಳನ್ನು ಬಿಟ್ಟು, ಸಾಧನೆ ಮಾಡಿದ್ರೆ ತಾನೇ ಹೇಳೋಕ್ಕೆ ಇವತ್ತು ತಮ್ಮ ಬೋಗಸ್ ಗ್ಯಾರಂಟಿಯಿಂದ ಅಥವಾ ಪೊಳ್ಳು ಭರವಸೆಗಳಿಂದ ಚುನಾವಣೆ ಗೆಲ್ತೀವಿ ಅಂತೇಳಿ ಭರವಸೆ ಇಟ್ಕೊಂಡಿದ್ರು. ಮೊದಲ ಹಂತದ ಚುನಾವಣೆ ಅವರಿಗೆ ನಿರಾಸೆ ಆಗಿದೆ. 2ನೇ ಹಂತದಲ್ಲಿ ಒಂದು ಹೊಸ ಪ್ರಯೋಗ ಮಾಡೋಣ ಅಂತೇಳಿ ಪೆನ್ ಡ್ರೈವ್ ಇಟ್ಕೊಂಡು ಹೊರಟಿದ್ದಾರೆ. ನಾವು ಮುಂಚೆ ಅಂದಾಜು ಮಾಡಿದ್ವಿ ಒಂದು 2 ಲಕ್ಷ ಅಂತರದಲ್ಲಿ ಗೆಲ್ತಾರೆ ಅಂತೇಳಿ. ಆದರೆ ಈಗ ನಮ್ಮ ಕಾರ್ಯಕರ್ತರ ಶ್ರಮ, ಮತದಾರ ಒಲವು ನೋಡಿದ್ರೆ ಒಂದು 3 ಲಕ್ಷ ಅಂತರದಲ್ಲಿ ಗೆಲ್ತಾರೆ. ಇದು ಏನಂತಂದ್ರೆ ವಿಜೇಂದ್ರ ಹೇಳ್ತಾರೆ 3 ಲಕ್ಷ ಅಂತರದಿಂದ ತಮ್ಮ ಸಹೋದರ ಗೆಲ್ತಾರೆ. ಜೊತೆಗೆ ಅಂದ್ರೆ ಯಾವ ಕಾಂಗ್ರೆಸ್ ಕೂಡ ಆಗೋದಿಲ್ಲ ಅಂತಾರೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರುಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.